ಸಮಾಜದಲ್ಲಿರುವಂಥ ಎಲ್ಲ ಅನಿಷ್ಟಗಳ ನಿವಾರಣೆಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದಾಪುಗಾಲದ ಇಟ್ಟಂಥವರು ಬಸವಣ್ಣನವರು. ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಲಿಂಗಾಯತ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ, ನೀವು ಇದನ್ನು ಗಮನಿಸಬೇಕು. ಹಿಂದೂ ಅಂತಂದರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನು ಒಳಗೊಂಡಂಥದ್ದು. ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೂ ಹೇಳ್ಬೋದು. ಹಿಂದೂ ಅದೊಂದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ರು. ಬಹುಶಃ ನಮ್ಮೆಲ್ಲರ ಬದುಕಿಗೆ ಚೈತನ್ಯವನ್ನು ತುಂಬಿದಂಥ ಮಹಾನ್ ಚೇತನ ವಿಶ್ವಗುರು ಬಸವಣ್ಣನವರು. ಬಸವಣ್ಣ ಇಲ್ಲ ಅಂತಂದರೆ ನಮ್ಮ ಗುರುತ್ವಕ್ಕೆ ಯಾವುದೇ ಬೆಲೆಯೂ ಇಲ್ಲ. ಬಸವಣ್ಣನಿಂದಲೇ ಈ ಲೋಕ. ಪ್ರಭುದೇವರು ಹೇಳ್ತಾ ಇದ್ದಾರೆ, ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅಂತ ಹೇಳಿ. ಕೇವಲ ನಮಗೆ ನಿಮಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಗುರು ಆದಂಥವರು ಬಸವಣ್ಣನವರು. ಅವರು ಯಾವುದೇ ಧರ್ಮದ ಪ್ರತಿಷ್ಠಾಪನೆಯನ್ನು ಮಾಡದೇ ಇದ್ದರೂ ಕೂಡ ಹೊಸ ಧರ್ಮದ ಹುಟ್ಟಿಗೆ ಕಾರಣರಾದಂಥವ್ರು ಅಂತ ಹೇಳಿ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ತೇವೆ. ಬಸವಣ್ಣನವರ ಪೂರ್ವದಲ್ಲಿದ್ದದ್ದು ಯಾವ ಧರ್ಮ ಅಂತ ಹೇಳೋ ಅಗತ್ಯ ಇಲ್ಲ. ಅದು ದಯಾಹೀನವಾದಂಥ ಧರ್ಮ ಆಗಿತ್ತು. ಬಸವಣ್ಣವ್ರು ಹೇಳಿದರು, ಧರ್ಮಕ್ಕೆ ಮೂಲ ದಯೆ. ಅಹಿಂಸಾ ಜೀವನವನ್ನು ನಡೆಸಬೇಕು. ಹೀಗೆ ಹೇಳ್ತಾ ಸಮಾಜದಲ್ಲಿರುವಂಥ ಎಲ್ಲ ಅನಿಷ್ಟಗಳ ನಿವಾರಣೆಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದಾಪುಗಾಲದ ಇಟ್ಟಂಥವರು ಬಸವಣ್ಣನವರು. ಅದುವರೆಗೂ ಕೂಡ ವೇದ, ಪುರಾಣ, ಶಾಸ್ತ್ರ ಇವುಗಳ ಬಗ್ಗೆ ವಿಶೇಷವಾದಂಥ ಪ್ರಚಾರ ಪ್ರಸಾರ ನಡೆದಿತ್ತು. ಆದರೆ ಶರಣರು ಆ ವೇದಗಳನ್ನೇ ತಿರಸ್ಕಾರ ಮಾಡಿದರು. ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಹೀಗೆ ಹೇಳುವ ಮೂಲಕ ಲಿಂಗಾಯತ ಧರ್ಮದ ಹುಟ್ಟಿಗೆ ಕಾರಣರಾದಂಥವರು ಬಸವಾದಿ ಶಿವಶರಣರು. ಲಿಂಗಾಯತ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ, ನೀವು ಇದನ್ನು ಗಮನಿಸಬೇಕು. ಹಿಂದೂ ಅಂತಂದರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನು ಒಳಗೊಂಡಂಥದ್ದು. ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ. ಸಿಂಧೂ ದೇಶದ ನದಿಯಿಂದ ಈ ಕಡೆ ಇರೋವಂಥದ್ದು ಹಿಂದೂ ದೇಶ ಅಂತ ಕರೆದ್ರು ಆ ಅರ್ಥದಲ್ಲಿ ಆಗೋದಾದರೆ ನಾವೆಲ್ಲರೂ ಹಿಂದೂಗಳೇ. ಅದೊಂದು ಧರ್ಮ ಅನ್ನೋದಾದರೆ ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಗಮನದಲ್ಲಿಟ್ಕೊಳ್ಬೇಕಾಗಿದೆ. ವಿಷಾದದ ಸಂಗತಿ ಅಂತಂದರೆ ವೈದಿಕ ಪರಂಪರೆಯ ಬೇರುಗಳು ಬಹಳ ಆಳವಾಗಿ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಹಾಗಾಗಿ ನಾವು ಏನೇನೋ ಮಾತನಾಡ್ತಾ ಇರ್ತೀವಿ. ಆ ಮಾತುಗಳಿಗೆಲ್ಲ ಮಾನ್ಯತೆಯನ್ನು ನೀಡದೆ ನಮ್ಮದು ಸ್ವತಂತ್ರ ಧರ್ಮ, ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಈ ವೇದಿಕೆಯ ಮೂಲಕ ಹೇಳ್ತಾ, ಇವತ್ತು ಮಲ್ಲಿಕಾರ್ಜುನ ಮಹಾಸ್ವಾಮಿಗಿರುವಂತಹ ದೂರದೃಷ್ಟಿ, ಜೈದೇವ ಜಗದಲ್ಲಿರುವಂತಹ ದೂರದೃಷ್ಟಿ, ಜಯದೇವ ಜಗದಲ್ಲಿರುವಂತಹ ದೂರದೃಷ್ಟಿ ಈಗಿನ ಮಠಾಧೀಶರಿಗೆ ಇಲ್ಲದೇ ಇದ್ದಾಗ ಈ ರೀತಿ ಸಮಸ್ಯೆಗಳಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾರು ದೂರದೃಷ್ಟಿ ಇಟ್ಟುಕೊಂಡು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯಿಂದ ಹೋಗಬೇಕು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂಥದ್ದು. ಯಾರೇನು ಬೇಕಾದ್ರೂ ಹೇಳ್ಬೋದು. ಹಿಂದೂ ಅದೊಂದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ರು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತ ಅಲ್ಲ. ಎಲ್ಲ ವರ್ಗದವರು, ಎಲ್ಲ ಪರಂಪರೆಯವರು ಮೂಲ ವೃಕ್ಷದಲ್ಲಿದ್ದದ್ದು ಹಿಂದೂ. ಅದರಲ್ಲಿ ಲಿಂಗಾಯತರಿರ್ಬೋದು, ವೈಷ್ಣವರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು. ಒಂದನ್ನ ಈ ವೇದಿಕೆ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇವೆ. ಏನು ಅಂತಂದ್ರೆ ನೀವು ಕುತ್ಕೊಳ್ಳಿ ಶಾಂತರಾಗ.
ಈ ವೇದಿಕೆ ಮೂಲಕ ಹೇಳಿಕೆ ಏನು ಇಚ್ಛೆ ಪಡ್ತಾ ಇದೀವಿ ಅಂತಂದ್ರೆ, ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ವೀರಶೈವ ತತ್ವ ಮತ್ತು ಲಿಂಗಾಯತ ತತ್ವ ಬೇರೆ ಬೇರೆ ಇರಬಹುದು. ವೀರಶೈವ ಸಿದ್ಧಾಂತಗಳು ಬೇರೆ ಇರಬಹುದು, ಲಿಂಗಾಯತ ಸಿದ್ಧಾಂತಗಳು ಬೇರೆ ಇರಬಹುದು. ಆದರೆ ಲಿಂಗಾಯತರಿಗೆ ವೀರಶೈವರು ಸಾಮಾಜಿಕವಾಗಿ ನಾವೆಲ್ಲ ಹೋದ್ರೆ ಮಾತ್ರ ಈ ಸಮುದಾಯಕ್ಕೆ ಭವಿಷ್ಯವಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತೇವೆ. ನಿಮ್ಮ ತತ್ವಗಳು, ನಿಮ್ಮ ಮಠಗಳು, ಪೀಠಗಳ ಪರಂಪರೆ ಏನೇ ಇರಬಹುದು, ಆದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಭೌತಿಕವಾಗಿ ನಾವೆಲ್ಲ ಒಂದಾಗಿರಬೇಕು.